ನಮಸ್ಕಾರ ವಿದ್ಯಾರ್ಥಿಗಳೇ. ದ್ವಿತೀಯ BA 4ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಸ್ವಾಗತ. ರಾಜ್ಯಶಾಸ್ತ್ರ, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ 4ನೇ ಸೆಮಿಸ್ಟರ್ BA. ಟಾಪಿಕ್ ಮೊದಲನೇ ಅಧ್ಯಾಯದಲ್ಲಿ 2ನೇ ಟಾಪಿಕ್ ಪ್ಲೇಟೋರವರ ಬಗ್ಗೆ. ಪ್ಲೇಟೋರವರ ಜೀವನ, ಕೃತಿಗಳು ಹಾಗೂ ಅವರ ಆದರ್ಶ ರಾಜ್ಯದ ಬಗ್ಗೆ ಈ ತರಗತಿಯಲ್ಲಿ ನಾನು ವಿವರಿಸ್ತಾ ಇದ್ದೀನಿ. ಪ್ಲೇಟೋ, ಹಿಸ್ ವರ್ಕ್ಸ್ and ideal state is the main topic in today's class. ಪ್ಲೇಟೋ ಇವರ ಜೀವನದ ಬಗ್ಗೆ ಹೇಳೋದಾದರೆ ಕ್ರಿಸ್ತಪೂರ್ವ 427ರಿಂದ ಕ್ರಿಸ್ತಪೂರ್ವ 347ರವರೆಗೆ ಇವರು ಜೀವಿಸಿದರು. ಪ್ಲೇಟೋರವರು ಕ್ರಿಸ್ತಪೂರ್ವ 427ರಲ್ಲಿ ಗ್ರೀಕ್ ದೇಶದ ಎಜಿನಾ ನಗರದ ಶ್ರೀಮಂತ ಕುಟುಂಬದಲ್ಲಿ ಜನಿಸ್ತಾರೆ. ಇವರ ಮೊದಲ ಹೆಸರು ಅರಿಸ್ಟೋಕ್ಲಸ್. ಇವರು ವಿಶಾಲವಾದ ಭುಜಗಳನ್ನು ಮತ್ತು ಆಕರ್ಷಕವಾದ ದೇಹವನ್ನು ಹೊಂದಿದ್ದರಿಂದ ಇವರನ್ನು ಪ್ಲೇಟೋ ಅಂತ ಕರೆಯಲಾಗ್ತಾ ಇತ್ತು. ಪ್ಲೇಟೋ ಅನ್ನೋದು ಇವರ ನಿಕ್ ನೇಮ್ ಅಂತ ಹೇಳ್ಬೋದು. ಅಥೆನ್ಸಿನ ಕಾನೂನು ತಜ್ಞ ಸೋಲನ್ ವಂಶಕ್ಕೆ ಇವರು ಸೇರಿದವರು. ಇವರು ಬಾಲ್ಯದಲ್ಲಿ ವಿದ್ಯಾಭ್ಯಾಸ, ಸಂಗೀತ, ಸಾಹಿತ್ಯ, ವ್ಯಾಯಾಮಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಪಡೀತಾರೆ. ಉತ್ತಮ ಕ್ರೀಡಾಪಟು ಆಗಿದ್ದ ಪ್ಲೇಟೋ ಕೆಲ ಕಾಲ ಸೈನ್ಯದಲ್ಲಿ ಸೇವೆ ಸಲ್ಲಿಸಿ ಕ್ರಿಸ್ತಪೂರ್ವ 407ರಲ್ಲಿ ಸಾಕ್ರೆಟೀಸನ ಶಿಷ್ಯರಾಗಿ ತತ್ವಶಾಸ್ತ್ರ, ಗಣಿತಶಾಸ್ತ್ರ ಹಾಗೂ ಸಾಹಿತ್ಯದ ಅಧ್ಯಯನವನ್ನು ಮಾಡ್ತಾರೆ. ಇದು ಇವರ ಹುಟ್ಟು ಹಾಗೂ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ವಿವರಣೆ ಅಂತ ಹೇಳ್ಬೋದು. ಪ್ಲೇಟೋ ಲೈಫ್ ಫ್ರಮ್ 427 BC to 347 BC. Plato was born in 427 BC to a wealthy family of the Greek city of Aegina, whose first name was Aristocles, who was called as Plato because of his broad shoulders and attractive body. He belonged to the law specialist Solon, who was educated as a child and educated in music and literature. As an athlete, Plato briefly served in the army and studied philosophy, mathematics and literature in 407 BC as a pupil of ಸಾಕ್ರೆಟಿಸ್. ಅಥೆನ್ಸಿನ ಕೆಟ್ಟ ರಾಜಕೀಯದಿಂದ ಪ್ಲೇಟೋ ದೂರವಾಗಿದ್ದರು. ಅವಿವೇಕಿ ಜನರಿಂದ ಸಾಕ್ರೆಟಿಸರ ಹತ್ಯೆ ಆಗುತ್ತೆ. ಇದು ಪ್ಲೇಟೋ ಅವರ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಜನರಲ್ಲಿದ್ದ ಅಜ್ಞಾನವೇ ಸಾಕ್ರೆಟಿಸರವರ ಕೊಲೆಗೆ ಕಾರಣ ಅನ್ನೋದು ಇವರಿಗೆ ಚೆನ್ನಾಗಿ ತಿಳಿದಿರುತ್ತೆ. ಸಾಕ್ರೆಟಿಸನ ಶಿಷ್ಯರಾದ್ದರಿಂದ ಪ್ಲೇಟೋರನ್ನು ಅಥೆನ್ಸ್ ಬಿಟ್ಟು ಹೋಗಲು ಆದೇಶ ಹೊರಡಿಸಲಾಗುತ್ತೆ. ಹೀಗಾಗಿ ಇವರು ಈಜಿಪ್ಟ್, ಇಟಲಿ ರಾಷ್ಟ್ರಗಳಲ್ಲಿ ಸಂಚರಿಸಿ ಅಪಾರ ಅನುಭವ ಗಳಿಸ್ತಾರೆ. ತಮ್ಮ ಗುರು ಸಾಕ್ರೆಟಿಸನ ವಿಚಾರಗಳನ್ನು ಪ್ರಚುರಪಡಿಸಲು ಅಕಾಡೆಮಿ ಎಂಬ ವಿಶ್ವವಿದ್ಯಾಲಯವನ್ನು ತಮ್ಮ 40ನೇ ವಯಸ್ಸಿನಲ್ಲಿ ಇವರು ಸ್ಥಾಪಿಸ್ತಾರೆ. ಇದನ್ನು ಪ್ರಾಚೀನ ಕಾಲದ ಪ್ರಪ್ರಥಮ ವಿಶ್ವವಿದ್ಯಾಲಯ ಅಂತ. ಪ್ಲೇಟೋ ವಾಸ್ alienated from the bad politics of Athens, and Socrates' assassination by stupid people had a bad effect on Plato's psyche. It is well known that Socrates' murder was due to ignorance of the people. As a disciple of Socrates, Plato was ordered to leave Athens. He traveled to Egypt, Italy and other countries. At the age of 40, he founded the academy to propagate the ideas of his teacher Socrates. It is known as the first university of ancient times. ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮತ್ತು ಉತ್ತೇಜನ ಕೊಡುವುದಕ್ಕೆ ಸಂಬಂಧಿಸಿದಂತೆ ಪ್ಲೇಟೋ ತನ್ನ ಹೆಚ್ಚಿನ ಸಮಯನ ಕಳೀತಾರೆ. ಈ ವಿಶ್ವವಿದ್ಯಾಲಯದಲ್ಲಿ ಅಂದರೆ ಅಕಾಡೆಮಿಯಲ್ಲಿ ತತ್ವಜ್ಞಾನ, ಕಾನೂನು ಮತ್ತು ರಾಜಕೀಯ ವಿಚಾರಗಳ ಬಗ್ಗೆ ಚರ್ಚಿಸಲಾಗ್ತಾ ಇತ್ತು. ಪ್ಲೇಟೋ ತಮ್ಮ 80ನೇ ವಯಸ್ಸಿನಲ್ಲಿ ಅಂದರೆ ಕ್ರಿಸ್ತಪೂರ್ವ 347ರಲ್ಲಿ ಅಲ್ಲಿ ನಿಧನ ಆಗ್ತಾರೆ. ಪ್ಲೇಟೋ devoted much of his time to mentoring and encouraging students. Philosophy, law and politics were discussed at this university. Plato died at the age of 80 in 347 BC. ಪ್ಲೇಟೋರವರ ಕೃತಿಗಳ ಬಗ್ಗೆ ನೋಡೋದಾದರೆ ದಿ ರಿಪಬ್ಲಿಕ್ ಅನ್ನೋ ಕೃತಿ ಬರೀತಾರೆ. ರಾಜ್ಯದ ಬಗ್ಗೆ ಅದು ತಿಳಿಸುತ್ತೆ. ಕ್ರಿಸ್ತಪೂರ್ವ 386ರಲ್ಲಿ. ಎರಡನೇ ಕೃತಿ ದಿ ಸ್ಟೇಟ್ಸ್ಮನ್, ಇದು ರಾಜ್ಯದ ಆಡಳಿತದ ಬಗ್ಗೆ ವಿವರಿಸುತ್ತೆ. ಇದು ಕ್ರಿಸ್ತಪೂರ್ವ 360ರಲ್ಲಿ ಬರೀತಾರೆ. ದಿ ಲಾಸ್ ಅನ್ನೋ ಕೃತಿ 347 ಕ್ರಿಸ್ತಪೂರ್ವ, ಇದು ವ್ಯಕ್ತಿ ಮತ್ತು ಕಾನೂನಿನ ಬಗ್ಗೆ ತಿಳಿಸುತ್ತೆ. ಇತರೆ ಗ್ರಂಥಗಳಂತ ಹೇಳಿದ್ರೆ ಅವರು ಬರೆದಿರೋದು ದಿ ಅಪಾಲಜಿ, ದಿ ಕ್ರೀಟೋ, ಯೂಟೋಪಿಯಾ, ದಿ ಮೆನೋ, ಗಾರ್ಗಿಯಾಸ್, ಸಿಂಪೋಸಿಯಂ, ಯುಪಿಡೆಮೆಸ್, ಚಾರ್ಮಿಡಿಸ್ ಇತ್ಯಾದಿ. ದಿ ಗಾರ್ಗಿಯಾಸ್ ಅದು. ವರ್ಕ್ಸ್ ಬೈ ಪ್ಲೇಟೋ: ದ ರಿಪಬ್ಲಿಕ್ ರಿಗಾರ್ಡಿಂಗ್ ಸ್ಟೇಟ್,
ದ ಸ್ಟೇಟ್ಸ್ಮನ್ ಆನ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಸ್ಟೇಟ್, ದ ಲಾಸ್ ಕನ್ಸರ್ನಿಂಗ್ ಪರ್ಸನ್ ಅಂಡ್ ಲಾ, ದ ಅಪಾಲಜಿ, ದ ಕ್ರೀಟೋ, ಯುಟೋಪಿಯಾ, ದ ಮೆನೋ, ದ ಗಾರ್ಜಿಯಾಸ್, ಸಿಂಪೋಸಿಯಂ, ಯುಪಿಡಮಿಸ್, ಚಾರ್ಮಿಡಿಸ್ ಎಕ್ಸೆಟ್ರಾ ವರ್ ದ ಬುಕ್ಸ್ ರಿಟನ್ ಬೈ ಪ್ಲೇಟೋ. ಐಡಿಯಲ್ ಸ್ಟೇಟ್. ಪ್ಲೇಟೋರವರ ಆದರ್ಶ ರಾಜ್ಯ. ಪ್ಲೇಟೋ ತಮ್ಮ ರಿಪಬ್ಲಿಕ್ ಎಂಬ ಗ್ರಂಥದಲ್ಲಿ ಆದರ್ಶ ರಾಜ್ಯದ ಕಾಲ್ಪನಿಕ ಚಿತ್ರ ಕೊಟ್ಟಿದ್ದಾರೆ. ಆದರ್ಶ ರಾಜ್ಯವನ್ನು ಹೇಗೆ ಸ್ಥಾಪಿಸಬೇಕು, ಅದು ಹೇಗಿರಬೇಕು, ಅದನ್ನು ಯಾರು ಆಳಬೇಕು, ಅದರಲ್ಲಿ ಶಿಕ್ಷಣ ಪದ್ಧತಿ ಹಾಗೂ ಸಾಮಾಜಿಕ ವ್ಯವಸ್ಥೆ ಹೇಗಿರಬೇಕು ಅನ್ನೋದನ್ನು ಅವರು ವಿಸ್ತಾರವಾಗಿ ಚರ್ಚಿಸಿದ್ದಾರೆ ತಮ್ಮ ರಿಪಬ್ಲಿಕ್. ಪ್ಲೇಟೋಸ್ ಐಡಿಯಲ್ ಸ್ಟೇಟ್. Plato in his book on the Republic portrays the ideal state and explains about how to establish an ideal state, what should it look like, who should rule it, what should be the education system and social system. Regarding all these things, he discussed in his book called The Republic. ಇವರ ಆದರ್ಶ ರಾಜ್ಯವು ರಾಜಕೀಯ ತತ್ವಜ್ಞಾನಕ್ಕೆ ಕೊಟ್ಟ ಶ್ರೇಷ್ಠ ಕಾಣಿಕೆಯಾಗಿದೆ. ಅಥೆನ್ಸಿನ ಪ್ರಜಾಪ್ರಭುತ್ವದ ಅವನತಿ ಹಾಗೂ ಸಾಕ್ರೆಟಿಸನಿಗೆ ಕೊಟ್ಟ ಮರಣದಂಡನೆಯ ಶಿಕ್ಷೆಯ ಸಂದರ್ಭಗಳೇ ಪ್ಲೇಟೋನ ಆದರ್ಶ ರಾಜ್ಯ ನಿರ್ಮಾಣಕ್ಕೆ ಕಾರಣ ಅಂತ ಹೇಳ್ಬೋದು. ಸುಮಾರು 12 ವರ್ಷಗಳ ನಂತರ ಮರಳಿ ಅಥೆನ್ಸ್ಗೆ ಹಿಂದಿರುಗಿದ ಪ್ಲೇಟೋ ಒಂದು ಆದರ್ಶ ರಾಜಕೀಯ ವ್ಯವಸ್ಥೆಯ ರೂಪರೇಷೆಗಳು ಹೇಗಿರಬೇಕು ಅನ್ನೋದರ ಬಗ್ಗೆ ತನ್ನ ಚಿಂತನೆಯನ್ನು ಆರಂಭಿಸ್ತಾರೆ. ಇದರ ಫಲವಾಗಿಯೇ ರಿಪಬ್ಲಿಕ್ ಹೊರಬರುತ್ತೆ. ಪ್ಲೇಟೋ ಒಬ್ಬ ಆದರ್ಶವಾದಿ. ಅವನು ವರ್ಣಿಸಿದ ಆದರ್ಶ ರಾಜ್ಯ ಪದ್ಧತಿಯು ಕೇವಲ ಭಾವನಾ ಪ್ರಪಂಚಕ್ಕೆ ಸೇರಿದೆಯೇ ಹೊರತು ಅದನ್ನು ವಾಸ್ತವಿಕವಾಗಿ ಆಚರಣೆಗೆ ತರೋದು ಅಷ್ಟೊಂದು ಸಾಧ್ಯ ಆಗಲ್ಲ. ಇದು ಕಷ್ಟ ಸಾಧ್ಯ ಅಥವಾ ಅಸಾಧ್ಯ ಅಂತ ಹೇಳ್ಬೋದು. ಹಿಸ್ ಐಡಿಯಲ್ ಸ್ಟೇಟ್ ಈಸ್ ಅ ಗ್ರೇಟ್ ಟ್ರಿಬ್ಯೂಟ್ ಟು ಪೊಲಿಟಿಕಲ್ ಫಿಲಾಸಫಿ. ಪ್ಲೇಟೋಸ್ ಐಡಿಯಲ್ ಸ್ಟೇಟ್ಹುಡ್ ಕ್ಯಾನ್ ಬಿ ಅಟ್ರಿಬ್ಯೂಟೆಡ್ ಟು ಫಾಲ್ ಆಫ್ ದ ಡೆಮೋಕ್ರಸಿ ಅಂಡ್ ಅಥೆನ್ಸ್ ಅಂಡ್ ದ ಡೆತ್ ಸೆಂಟೆನ್ಸ್ ಟು ಸಾಕ್ರೆಟಿಸ್. ರಿಟರ್ನಿಂಗ್ ಟು ಅಥೆನ್ಸ್ ಆಲ್ಮೋಸ್ಟ್ 12 years later, what should Plato be like began his thought. As a result, the Republic came out. Plato, in his idealist and an ideal state system, he describes is merely the imagination of the world and cannot be practiced. So Plato was called as an idealist, not practical person. ಆದರ್ಶವಾದಿಯಾಗಿದ್ದ ಪ್ಲೇಟೋನ ಆದರ್ಶ ರಾಜ್ಯವು ಭಾವನಾತ್ಮಕವಾಗಿದೆಯೇ ಹೊರತು ವ್ಯಾವಹಾರಿಕವಾಗಿಲ್ಲ. ಸ್ವಾವಲಂಬಿ ಜೀವನಕ್ಕೆ ಸಹಕಾರಿಯಾಗುವಂತೆ ರಾಜ್ಯದ ಜನಸಂಖ್ಯೆಯನ್ನು ನಿಯಂತ್ರಿಸಬೇಕು. ರಾಜ್ಯದ ಜನಸಂಖ್ಯೆ ಅತಿ ಕಡಿಮೆ ಅಥವಾ ಅತಿ ಹೆಚ್ಚು ಇರದಂತೆ ನೋಡಿಕೊಳ್ಬೇಕು. ಆದ್ದರಿಂದಲೇ ಪ್ಲೇಟೋ ರಾಜ್ಯದ ಜನಸಂಖ್ಯೆಯನ್ನು 5040ಕ್ಕೆ ಸೀಮಿತಗೊಳಿಸಿ ಅದನ್ನೇ ಆದರ್ಶ ರಾಜ್ಯ ಅಂತ ಹೇಳಿದ್ದಾನೆ. ಇವನ ಆದರ್ಶ ರಾಜ್ಯದ ಚಿತ್ರ ರಾಷ್ಟ್ರ ನಿರ್ಮಾಪಕರಿಗೆ, ಆಡಳಿತಗಾರರಿಗೆ, ಪ್ರಜೆಗಳಿಗೆ ಒಂದು ಅಳತೆಗೋಲು, ಪ್ರಗತಿ ಮಾರ್ಗ ಎಂಬುದು ಈತನ ವಿಚಾರವಾಗಿತ್ತು. Plato's ideal state of being an idealist is emotional, not practical. The state's population should be regulated to ensure self-reliance. The state population should be kept at neither too minimum nor very high. This is why Plato limits the state's population to 5040 and calls it an ideal state. His idea was to create the ideal state of the nation for the rulers, for the citizens, for the measure, for the way of progress. ಪ್ಲೇಟೋರವರ ಆದರ್ಶ ರಾಜ್ಯದ ಲಕ್ಷಣಗಳೇನು ಅಂತ. ಪ್ಲೇಟೋರವರ ಆದರ್ಶ ರಾಜ್ಯದ ಲಕ್ಷಣಗಳನ್ನು ಹೀಗೆ ವಿವರಿಸಬಹುದು. ಮೊದಲನೇದಾಗಿ ತತ್ವಜ್ಞಾನಿ ಅರಸು. ಪ್ಲೇಟೋ ತನ್ನ ರಿಪಬ್ಲಿಕ್ ಗ್ರಂಥದಲ್ಲಿ ಆದರ್ಶ ರಾಜ್ಯದ ಆಡಳಿತವನ್ನು ಸದ್ಗುಣಗಳನ್ನು ಹೊಂದಿರುವ ತತ್ವಜ್ಞಾನಿ ಅರಸನಿಂದ ನಡೆಸಬೇಕು ಅಂತ ಹೇಳ್ತಾನೆ. ಎಲ್ಲಿಯವರೆಗೆ ತತ್ವಜ್ಞಾನಿಗಳು ಅರಸರಾಗುವುದಿಲ್ಲವೋ ಅಥವಾ ಜಗತ್ತಿನ ರಾಜ ಮಹಾರಾಜರು ತತ್ವಜ್ಞಾನದ ಸತ್ವ ಹೊಂದಿರುವುದಿಲ್ಲವೋ ಅಲ್ಲಿಯವರೆಗೆ ನಗರ ರಾಜ್ಯಗಳಿಗೆ ಕೇಡು ತಪ್ಪಿದ್ದಲ್ಲ ಎಂದು ಪ್ಲೇಟೋ ಹೇಳಿದ್ದಾನೆ. ಅಂದರೆ ರಾಜ್ಯನ ತತ್ವಜ್ಞಾನಿಗಳೇ ಆಳಬೇಕು ಅನ್ನೋದು ಇವನ ಅಭಿಪ್ರಾಯ. ಅರಸನಾಗೂ ತತ್ವಜ್ಞಾನಿಯಾಗಿರಬೇಕು, ಉತ್ತಮ ಗುಣಗಳನ್ನು ಹೊಂದಿರಬೇಕು, ಸದ್ಗುಣಗಳನ್ನು ಹೊಂದಿರಬೇಕು. ಇಲ್ಲದೆ ಹೋದರೆ ರಾಜ್ಯ ಉತ್ತಮವಾಗಿರಲು ಸಾಧ್ಯವಿಲ್ಲ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅನ್ ಐಡಿಯಲ್ ಸ್ಟೇಟ್. ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ಲೇಟೋಸ್ ಐಡಿಯಲ್ ಸ್ಟೇಟ್ ಕ್ಯಾನ್ ಬಿ ಸಮ್ಮರೈಸ್ಡ್ ಆಸ್ ಫಾಲೋ. ಪಾಯಿಂಟ್ ನಂಬರ್ 1 is philosopher king. Plato, in his book Republic, states that the ideal state should be governed by a philosopher with virtues. Plato states that as long as philosophers do not become kings or the monarchs of the world do not have philosophy, there is no harm to the urban states. I mean, the states may not be progressive if they doesn't possess a philosopher king. The king must be a philosopher. ಸದ್ಗುಣವೇ ಜ್ಞಾನ, ವರ್ಚ್ಯೂ ಆಫ್ ನಾಲೆಡ್ಜ್ ಎಂಬ ಸಾಕ್ರೆಟಿಸನ ಉಕ್ತಿಯನ್ನು ನಂಬಿದ್ದ ಪ್ಲೇಟೋ ಅತ್ಯುತ್ತಮ ಜ್ಞಾನವೆಂದರೆ ಸದ್ಗುಣ ಅಂತ ಹೇಳಿದ್ದಾನೆ. ರಾಷ್ಟ್ರದಲ್ಲಿ ಜ್ಞಾನದ ಆಳ್ವಿಕೆ ಬೇಕು,
ಸಾಮಾನ್ಯ ಮಾನವರ ಆಳ್ವಿಕೆ ಅಲ್ಲ ಅನ್ನೋದು ಪ್ಲೇಟೋರವರ ಅಭಿಪ್ರಾಯ. ಅಲ್ಲದೆ ತತ್ವಜ್ಞಾನಿ ಯಾರು, ಅವನ ಅರ್ಹತೆಗಳೇನು, ಅರಸರು ಏಕೆ ತತ್ವಜ್ಞಾನಿಗಳಾಗಿರಬೇಕು ಅನ್ನೋ ಮುಂತಾದ ಪ್ರಶ್ನೆಗಳಿಗೆ ಜ್ಞಾನವುಳ್ಳವನೇ ತತ್ವಜ್ಞಾನಿ ಅಂತ ಪ್ಲೇಟೋ ಹೇಳ್ತಾನೆ. ಸದ್ಗುಣವೇ ಜ್ಞಾನ, ಯಾವನು ಸದ್ಗುಣಿಯಾಗಿರುತ್ತಾನೋ ಅವನೇ ತತ್ವಜ್ಞಾನಿ. ವಿವೇಕ, ಧೈರ್ಯ, ಆತ್ಮಸಂಯಮ, ನ್ಯಾಯ, ಜಾಣ್ಮೆ, ದಕ್ಷತೆ, ಪ್ರಾಮಾಣಿಕತನ, ನಿಸ್ವಾರ್ಥತೆ ಮುಂತಾದವುಗಳೇ ಸದ್ಗುಣಗಳು ಎಂದು ಪ್ಲೇಟೋ ವಿವರಿಸಿದ್ದಾನೆ. ಇಂತಹ ಗುಣಗಳು ಎಲ್ಲರಲ್ಲಿಯೂ ಇರುವುದಿಲ್ಲ. ತತ್ವಜ್ಞಾನಿಯು ಮಾತ್ರ ಅವಶ್ಯಕವಾದ ಈ ಸದ್ಗುಣಗಳನ್ನು ಹೊಂದಿರ್ತಾನೆ. ಆದುದರಿಂದ ತತ್ವಜ್ಞಾನಿಗಳ ಆಡಳಿತ ಸರ್ಕಾರದಲ್ಲಿ ಇರಬೇಕು ಮತ್ತು ತತ್ವಜ್ಞಾನಿಗಳೇ ದೇಶವನ್ನು ಆಳಬೇಕು. ಅತ್ಯುತ್ತಮ ಸಲಹೆಗಳನ್ನು ಪ್ಲೇಟೋ ತನ್ನ ರಿಪಬ್ಲಿಕ್ ಗ್ರಂಥದಲ್ಲಿ ಆಳುವರ ಬಗ್ಗೆ ತಿಳಿಸಿದ್ದಾನೆ. ಆಳುವರು ಹೊಂದಿರಬೇಕಾದ ಗುಣಗಳೇನು ಅನ್ನೋದನ್ನು ತಿಳಿಸಿದ್ದಾನೆ. ಇಂಥವರನ್ನು ಹೊಂದಿದರೆ ಅದು ಆದರ್ಶ ರಾಜ್ಯ ಆಗುತ್ತೆ. ಆಳುವವರು ವಿವೇಕವಂತರು, ಧೈರ್ಯವಂತರು, ಆತ್ಮಸಂಯಮ ಎಲ್ಲ ಹೊಂದಿರಬೇಕಾಗುತ್ತೆ. ಪ್ಲೇಟೋ ಬಿಲೀವ್ಡ್ ಇನ್ ದ sacramental phrase virtue is knowledge and said that the best knowledge is virtue. The country needs a reign of knowledge. Plato says that it is not the measure of ordinary human beings. And who is the philosopher? What are his qualifications? Why should the rulers must be philosophers? Whoever is virtuous is a philosopher. Plato describes virtue as prudence, courage, temperature, justice, ingenuity, efficiency, honesty, selflessness, and so on. Such qualities are not present in all, but he possesses these virtues which the philosopher alone requires. So the philosopher's rule should be in government, and philosophers should rule the country. Then only it will be considered as an ideal state. Ideal state must have an ideal king, philosopher king. Philosopher king must rule the country. That is called as an ideal state according to Plato. ಪ್ಲೇಟೋ ತನ್ನ ರಿಪಬ್ಲಿಕ್ ಗ್ರಂಥದಲ್ಲಿ ತತ್ವಜ್ಞಾನಿಗಳ ಆಳ್ವಿಕೆಯ ಬಗ್ಗೆ ಹೇಗೆ ಹೇಳ್ತಾನೆ? ರಾಜಕೀಯ ಸ್ವಾರ್ಥ ಹೋಗಲಾಡಿಸಬೇಕಾದ್ರೆ ತತ್ವಜ್ಞಾನಿಗಳು ಅರಸರಾಗಬೇಕು. ಏಕೆಂದರೆ ತತ್ವಜ್ಞಾನಿ ಮಾತ್ರ ತನಗೆ ದೊರಕಿದ ಅಧಿಕಾರವನ್ನು ಸ್ವಹಿತ ಸಾಧಿಸುವ ಒಂದು ಸಾಧನ ಅಂತ ತಿಳಿಯೋದಿಲ್ಲ, ಬದಲಾಗಿ ಪವಿತ್ರ ಕರ್ತವ್ಯ ಅಂತ ತಿಳಿತಾನೆ. ಅಂದರೆ ತತ್ವಜ್ಞಾನಿಯಾದವನು ಸ್ವಾರ್ಥವನ್ನು ಮೀರಿ ನಿಂತಿರ್ತಾನೆ. ಪ್ಲೇಟೋನ ದೃಷ್ಟಿಯಲ್ಲಿ ಅರಸೊತ್ತಿಗೆ ಒಂದು ಒಳ್ಳೆಯ ಸರ್ಕಾರ, ರಾಜಪ್ರಭುತ್ವ. ಒಂದು ವೇಳೆ ತತ್ವಜ್ಞಾನಿಗಳು ಅರಸರಾಗದೆ ಹೋದರೆ ಮುಂದಿನ ಪೀಳಿಗೆಗೆ ಒಳ್ಳೆಯ ದಿನಗಳು ಕಾದಿಲ್ಲ ಅಂತ ಅವನು ಹೇಳ್ತಾನೆ. ಮುಂದಿನ ಪೀಳಿಗೆಗೆ ಒಳ್ಳೆಯ ದಿನಗಳು ಬೇಕಂದರೆ ತತ್ವಜ್ಞಾನಿ ಆಡಳಿತ ಮಾಡಬೇಕು ಅಂತ. ಹೌ ಪ್ಲೇಟೋ ಇನ್ ಹಿಸ್ ಬುಕ್ ಆನ್ ರಿಪಬ್ಲಿಕ್ ರಿಲೇಟ್ಸ್ ದ ರೇನ್ ಆಫ್ ಫಿಲಾಸಫರ್ಸ್. ಟು ಓವರ್ಕಮ್ ಪೊಲಿಟಿಕಲ್ ಸೆಲ್ಫಿಶ್ನೆಸ್, philosophers must become kings, because the philosopher alone does not realize that the authority he has been given as a tool is a tool for self-realization. Instead of knowing it as a sacred duty, that is, a philosopher standing beyond selfishness. In Plato's view, the monarchy was a good government. If the philosophers do not become monarchs, the next generation will not have good days. ತತ್ವಜ್ಞಾನಿ ಅರಸರಲ್ಲಿ ಯಾವ್ಯಾವ ಗುಣಗಳಿರಬೇಕು ಅಂತ ಹೇಳ್ತಾನೆ ಅವನು. ಯಾವ ತತ್ವಗಳ ಆಧಾರದ ಮೇಲೆ ರಾಜ್ಯವನ್ನು ಆಳಬೇಕು ಎಂಬುದರ ಬಗ್ಗೆ ತತ್ವಜ್ಞಾನಿಗೆ ನಿರ್ದಿಷ್ಟ ಜ್ಞಾನ ಇರಬೇಕು, ನಂಬರ್ 1. ಎರಡನೇದಾಗಿ ತತ್ವಜ್ಞಾನಿಗೆ ಹೊಸ ಅನುಭವಗಳ ಬಗ್ಗೆ ಆಸಕ್ತಿ ಇರಬೇಕು. ಅವನು ಸೌಂದರ್ಯವನ್ನೇ ಪ್ರೀತಿಸುವಂತಿರಬೇಕು ಹೊರತು ಸುಂದರವಾದ ವಸ್ತುಗಳನ್ನು ಪ್ರೀತಿಸಬಾರ್ದು. ಸೌಂದರ್ಯವನ್ನು ಪ್ರೀತಿಸುವವನು ಜ್ಞಾನಿಯಾಗಿ ಕಾಣ್ತಾನೆ ಅಥವಾ ಇರ್ತಾನೆ. ತತ್ವಜ್ಞಾನಿಗೆ ಪರಿಪೂರ್ಣವಾದ ಜ್ಞಾನ ಇರಬೇಕು. ಇದಕ್ಕಾಗಿ ಪ್ಲೇಟೋ ತತ್ವಜ್ಞಾನಿಗಳಿಗೆ 35 ವರ್ಷಗಳ ವಿದ್ಯಾಭ್ಯಾಸದ ಕ್ರಮವನ್ನು ಸೂಚಿಸಿದ್ದಾನೆ. ತತ್ವಜ್ಞಾನಿ ಅರಸನು ಸತ್ಯವನ್ನು ಪ್ರೀತಿಸುವವನಾಗಿ ಅಸತ್ಯವನ್ನು ಸಹಿಸದವನಾಗಿರಬೇಕು. ತತ್ವಜ್ಞಾನಿ ಅರಸನು ಧೈರ್ಯವಂತನಾಗಿರಬೇಕು. ದೇಶದ ರಕ್ಷಣೆಗಾಗಿ ಸಾವಿಗೂ ಕೂಡ ಹೆದರದೆ ಧೈರ್ಯ ಹೊಂದಿರಬೇಕು. ಅಂಥವನು ದೇಶನ ಆಳಬೇಕು. ಅಷ್ಟೇ ಅಲ್ಲ, ಇನ್ನೂ ಹಲವು ಗುಣಗಳನ್ನು ಅವನು ಸೂಚಿಸಿದ್ದಾನೆ. ಮುಂದುವರಿತಾ ಹೇಳೋದಾದರೆ, ತತ್ವಜ್ಞಾನಿ ಅರಸನು ಜ್ಞಾನವನ್ನು ಪ್ರೀತಿಸುವವನಾಗಿರಬೇಕು. ಹೇಡಿ ಅಥವಾ ದುರಭಿಮಾನಿ ಆಗಿರಬಾರ್ದು. ಪ್ರಜೆಗಳಿಗೆ ಆದರ್ಶವಾಗಿರಬೇಕು. ವಿವೇಕ, ನಡೆ ನುಡಿಗಳಲ್ಲಿ ಗಾಂಭೀರ್ಯ, ಮರ್ಯಾದಸ್ಥ ಮುಂತಾದ ಒಳ್ಳೆ ಚಾರಿತ್ರಿಕ ಗುಣಗಳನ್ನು ಹೊಂದಿರಬೇಕು. ತತ್ವಜ್ಞಾನಿಯು ಆಸ್ತಿ ಮತ್ತು ಪತ್ನಿಯರನ್ನು ಹೊಂದಿರಬಾರ್ದು. ಆತ್ಮ ಸಂಯಮ ಹೊಂದಿರಬೇಕು. ರಾಜಕೀಯ ಅಧಿಕಾರವನ್ನು ತನ್ನ ಸ್ವಾರ್ಥಕ್ಕೆ ಉಪಯೋಗಿಸುವಂತಿರಬಾರ್ದು. ರಾಜಕೀಯ ಅಧಿಕಾರವನ್ನು ತಮ್ಮ ಸ್ವಾರ್ಥಕ್ಕೆ ಉಪಯೋಗಿಸಬಾರ್ದು. ರಾಜಕಾರಣಿ ಆದವನು ಅಥವಾ ಅರಸನಾದವನು ಅಥವಾ ದೇಶವನ್ನು ಆಳ್ತಕ್ಕಂಥವನು. ದ ಕ್ವಾಲಿಟೀಸ್ ಆಫ್ ಫಿಲಾಸಫರ್ ಕಿಂಗ್ಸ್ ಆರ್, ಅಕಾರ್ಡಿಂಗ್ ಟು ಪ್ಲೇಟೋ, the state must have a specific knowledge of what principles should guide. The philosopher must be interested in new experiences. He should love beauty, but not love beautiful things. He who loves beauty is wise person.
The philosopher must have perfect knowledge, for which Plato suggested to philosophers 35 years of learning. The philosopher king must be a lover of truth and a tolerant of falsehood. The philosopher king must be courageous and fearless, even for the sake of the defense of the country. A philosopher king must be a lover of knowledge, not a coward or a fanatic. Ideal for citizens, prudence, walk in words must have dignity, and etc. The philosopher should not possess property and wives, have temperance, do not use political power for their own selfishness. These are the qualifications fixed to be a king in an ideal state according to Plato. Second important thing which he suggests for ideal state is state controlled education. ರಾಜ್ಯ ನಿಯಂತ್ರಿತ ಶಿಕ್ಷಣ. ಎರಡನೇದಾಗಿ, ರಾಜ್ಯ ನಿಯಂತ್ರಿತ ಶಿಕ್ಷಣವು ಪ್ಲೇಟೋನ ಆದರ್ಶ ರಾಜ್ಯದ ಪ್ರಮುಖ ಲಕ್ಷಣವಾಗಿದೆ. ಪ್ಲೇಟೋ ಸ್ಪಾರ್ಟಾದ ಶಿಕ್ಷಣ ವ್ಯವಸ್ಥೆಗೆ ಮಾರು ಹೋಗಿದ್ದರು. ಇದಕ್ಕೆ ಕಾರಣ ಅಲ್ಲಿ ರಾಜ್ಯ ನಿಯಂತ್ರಿತ ಮತ್ತು ಕಡ್ಡಾಯ ಶಿಕ್ಷಣ ಪದ್ಧತಿಯನ್ನು ಜಾರಿಗೊಳಿಸಲಾಗಿತ್ತು. ಶಿಕ್ಷಣದ ಮೇಲೆ ನಿಯಂತ್ರಣ ಇರಲಿಲ್ಲ. ಸೈನಿಕ ತರಬೇತಿ ಶಿಕ್ಷಣದ ಪ್ರಮುಖ ಭಾಗ ಆಗಿತ್ತು. ಆದರೆ ಅಥೆನ್ಸ್ನ ಶಿಕ್ಷಣ ಪದ್ಧತಿಯು ಖಾಸಗಿಯಾಗಿದ್ದರಿಂದ ಪ್ಲೇಟೋ ಅಥೆನ್ಸ್ನ ಶಿಕ್ಷಣ ಪದ್ಧತಿಯನ್ನು ಟೀಕಿಸ್ತಾನೆ. ಸ್ಪಾರ್ಟಾದ ಶಿಕ್ಷಣ ಪದ್ಧತಿಯನ್ನು ಇಷ್ಟಪಡ್ತಾನೆ. ಪ್ಲೇಟೋರ ಶಿಕ್ಷಣ ಪದ್ಧತಿಯನ್ನು ಎರಡು ಭಾಗಗಳಲ್ಲಿ ವಿಂಗಡಿಸಿದ್ದು, ಒಂದು ಪ್ರಾಥಮಿಕ ಶಿಕ್ಷಣ, ಇನ್ನೊಂದು ಉನ್ನತ ಶಿಕ್ಷಣ. ವಯಸ್ಸಿನ ಆಧಾರದ ಮೇರೆಗೆ ಶಿಕ್ಷಣ ಮಹತ್ವದ್ದಾಗಿರುತ್ತದೆ ಮತ್ತು ಅವಶ್ಯಕವಾಗಿರುತ್ತದೆ. ಶಿಕ್ಷಣವು ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕವಾಗಿರಬೇಕು. ಆದರ್ಶ ಹಾಗೂ ವಿಚಾರಶೀಲ ನಾಗರಿಕರನ್ನು ಸೃಷ್ಟಿಸುವುದೇ ಶಿಕ್ಷಣದ ಉದ್ದೇಶವಾಗಿರುತ್ತದೆ. ತತ್ವಜ್ಞಾನಿಯಾಗುವವರು ನಿರಂತರವಾಗಿ 35 ವರ್ಷಗಳವರೆಗೆ ಶಿಕ್ಷಣ ಪಡೆಯಬೇಕು ಅಂತ ಪ್ಲೇಟೋ ಹೇಳ್ತಾನೆ. Second important thing, state controlled education. State controlled education is the hallmark of Plato's ideal state. Plato was seduced by the Spartan education system because the state controlled and compulsory education system was implemented in Sparta. Military education was an important part of education, but since Athens education system is private, Plato has criticized Athens education system. Plato's education system is divided into two parts, one primary education and the other higher education. Based on age, education is important and necessary. Education must be theoretical and practical. The purpose of education is to create ideal and thoughtful citizens. Those who become philosopher must constantly be educated for 35 years. Number 3, division of labor. ಕೆಲಸದ ವಿಭಜನೆ. ಕೆಲಸದ ವಿಭಜನೆಯ ಸಿದ್ಧಾಂತವು ಪ್ಲೇಟೋನ ಆದರ್ಶ ರಾಜ್ಯದ ಮತ್ತೊಂದು ಪ್ರಮುಖ ಲಕ್ಷಣವಾಗಿದೆ. ಮೊದಲು ಸಮಾಜದಲ್ಲಿ ಆಹಾರ, ಬಟ್ಟೆ ಮುಂತಾದ ವಸ್ತುಗಳನ್ನು ಸಿದ್ಧಪಡಿಸುವ ಆರ್ಥಿಕ ವರ್ಗ ಹುಟ್ಟುತ್ತದೆ. ಜನರ ಜೀವ, ಆಸ್ತಿ ಪಾಸ್ತಿ ರಕ್ಷಣೆ ಮತ್ತು ಪರ ರಾಜ್ಯಗಳ ಆಕ್ರಮಣದಿಂದ ರಕ್ಷಿಸಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಬರಲು ಸೈನಿಕ ವರ್ಗ ಹುಟ್ಟುತ್ತದೆ. ರಾಷ್ಟ್ರದ ಆಡಳಿತ ನಡೆಸಲು ತತ್ವಜ್ಞಾನಿಗಳ ವರ್ಗ ಹುಟ್ಟುತ್ತದೆ. ಹೀಗೆ ಸಮಾಜದಲ್ಲಿ 3 ವರ್ಗಗಳು ಇದ್ದರೆ ಕೆಲಸದ ವಿಭಜನೆ ಅಥವಾ ಶ್ರಮ ವಿಭಜನೆಯಾಗುತ್ತದೆ. ಪ್ರತಿಯೊಂದು ವರ್ಗವು ಒಂದೇ ಕಸುಬನ್ನು ಮಾಡಬೇಕೆಂದು, ಅದರಲ್ಲಿ ಇನ್ನೊಂದು ವರ್ಗದ ಹಸ್ತಕ್ಷೇಪ ಇರಕೂಡದೆಂದು ಪ್ಲೇಟೋ ಹೇಳಿದ್ದಾರೆ. ಅಂದರೆ ತಮ್ಮ ಕೆಲಸನ ಮಾತ್ರ ಮಾಡಬೇಕು, ಇನ್ನೊಬ್ಬರ ಕೆಲಸದಲ್ಲಿ ಅನಾವಶ್ಯಕವಾಗಿ ತಲೆ ಹಾಕುವಂತಿರಬಾರ್ದು. ತಮ್ಮ ಕೆಲಸವನ್ನು ತಾವು ಮಾಡಬೇಕು. ಅದನ್ನೇ ನ್ಯಾಯ ಅಂತ ಕೂಡ ಆತ ಹೇಳ್ತಾನೆ. 3 ವರ್ಗದ ಜನ ಇರ್ತಾರೆ ಸಮಾಜದಲ್ಲಿ. ಆ 3 ವರ್ಗದ ಜನ ತಮ್ಮ ಕೆಲಸಗಳನ್ನು ಮಾಡಬೇಕು. ನಂಬರ್ 3 is division of work. The theory of the division of work is an important feature of Plato's ideal state. First, there is the economic class that creates food, clothing and so on, or that produces food, clothing and so on. A military class is born to protect the lives and property of the people and to protect the peace and order from the invasion of other nations. Class of philosophers is born to govern the nation. And so there are 3 classes in society, the division of work. Plato said that each class should do their own work and there should not be interference of others' work. There should be no interference of others' work. ಸಾಮರ್ಥ್ಯಕ್ಕೆ ಅನುಗುಣವಾಗಿ ಶ್ರಮ ವಿಭಜನೆ ಆಗಬೇಕು ಅನ್ನೋ ಪ್ಲೇಟೋ ರಾಜ್ಯದಲ್ಲಿ 3 ಸ್ವಭಾವದ ಜನರನ್ನು ಗುರುತಿಸ್ತಾನೆ. ಮೊದಲನೇದಾಗಿ ಚಿಂತನಾ ಸಾಮರ್ಥ್ಯ, ಆಳುವ ವರ್ಗ. ಎರಡನೇದಾಗಿ ಉತ್ಸಾಹಿ ಗುಣ, ಅವರು ಸೈನಿಕ ವರ್ಗ. ಮೂರನೇದಾಗಿ ಭೋಗ ಅಥವಾ ಅತಿ ಆಸೆ ಹೊಂದಿರತಕ್ಕಂಥವರ ಗುಣ, ಅದು ಆರ್ಥಿಕ ವರ್ಗ. ಹೀಗೆ ಪ್ಲೇಟೋ ಮಾನವನ ಸ್ವಭಾವವನ್ನು ಗುರುತಿಸಿ ಚಿಂತನೆ ಗುಣವುಳ್ಳವರು ಸಹಜವಾಗಿ ವಿವೇಕಿಗಳು, ಪ್ರತಿಭಾವಂತರು, ಜ್ಞಾನಿಗಳು ಆಗಿರ್ತಾರೆ. ಇವರು ಆಳಬೇಕು ಅಂತ ಹೇಳ್ತಾನೆ ದೇಶನ. ರಾಷ್ಟ್ರದ ಆಡಳಿತವನ್ನು ಸಮರ್ಪಕವಾಗಿ ನಡೆಸಿಕೊಂಡು ಹೋಗಿ ಅಭಿವೃದ್ಧಿ ಸಾಧಿಸೋದು ಇವರ ಕರ್ತವ್ಯ ಆಗಿರುತ್ತೆ. ಉತ್ಸಾಹಿ ಗುಣ ಹೊಂದಿರೋರನ್ನ ಸೈನಿಕ ವರ್ಗವನ್ನಾಗಿ ಹಾಗೂ ಭೋಗ ಗುಣ, ಅತಿ ಆಸೆ ಹೊಂದಿರತಕ್ಕಂಥವ್ರನ್ನ ಆರ್ಥಿಕ ವರ್ಗವನ್ನಾಗಿ ಮಾಡಬೇಕು ಅಂತ
3 ವರ್ಗಗಳಾಗಿ ಆತ ವಿಂಗಡಿಸ್ತಾನೆ. ಆಳುವ ವರ್ಗ, ಸೈನಿಕ ವರ್ಗ ಹಾಗೂ ಆರ್ಥಿಕ ವರ್ಗ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ, ಅಕಾರ್ಡಿಂಗ್ ಟು ಪ್ಲೇಟೋ. Plato has identified 3 instincts in the state of the division of labor according to ability. Thought ability, ruling class, enthusiastic qualities and hedonistic qualities. Thus, Plato recognizes human nature and is naturally intelligent, talented, wise. They should be included in the ruling class. He classifies the enthusiastic into the military and the hedonistic into the economic class, the greedy persons. The main duty of the ruling class is to achieve all-round growth of the state. They are honest, efficient, selfless, service-minded, ingenious, prudent, etc. Their duty is to carry out the development of the nation and to develop it. ರಾಜ್ಯದ ಸರ್ವತೋಮುಖ ಬೆಳವಣಿಗೆಯನ್ನು ಸಾಧಿಸುವುದು ಆಡಳಿತ ವರ್ಗದ ಮುಖ್ಯ ಕರ್ತವ್ಯವಾಗಿರುತ್ತದೆ. ಇವರು ಪ್ರಾಮಾಣಿಕ, ದಕ್ಷ, ನಿಸ್ವಾರ್ಥ, ಸೇವಾ ಭಾವನೆ, ಜಾಣ್ಮೆ, ವಿವೇಕ ಮುಂತಾದ ಗುಣಗಳನ್ನು ಹೊಂದಿರ್ತಾರೆ. ರಾಷ್ಟ್ರದ ಆಡಳಿತವನ್ನು ಸಮರ್ಪಕವಾಗಿ ನಡೆಸಿಕೊಂಡು ಹೋಗಿ ಅಭಿವೃದ್ಧಿಯನ್ನು ಸಾಧಿಸುವುದು ಇವರ ಕರ್ತವ್ಯ ಆಗಿರುತ್ತೆ. ಆಡಳಿತ ವರ್ಗದ ಆಜ್ಞೆಗಳನ್ನು ಜಾರಿಗೊಳಿಸುವ, ಬಾಹ್ಯ ಆಕ್ರಮಣಗಳಿಂದ ರಾಷ್ಟ್ರವನ್ನು ರಕ್ಷಿಸುವ ಜವಾಬ್ದಾರಿ ಸೈನಿಕ ವರ್ಗಕ್ಕೆ ಸೇರಿರುತ್ತದೆ. ಇವರು ಧೈರ್ಯವಂತರಾಗಿರುವುದೇ ಇದಕ್ಕೆ ಕಾರಣ. ರಾಷ್ಟ್ರವನ್ನು ಬಾಹ್ಯ ಆಕ್ರಮಣಗಳಿಂದ ರಕ್ಷಿಸುವುದು ಹಾಗೂ ಆಂತರಿಕ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಬರುವುದು ಇವರ ಜವಾಬ್ದಾರಿಯಾಗಿರುತ್ತದೆ. The military is responsible for enforcing the orders of the ruling class and protecting the country from external attacks. This is because they are brave in their responsibility to protect the country from external attacks and to maintain internal peace and order. The economic class should be able to fulfill the aspirations of the people. This category includes farmers, laborers, traders, artists. They help the development of society through their careers. Careful selection of the nation's guardians should be given a decent education. ಭೋಗ ಗುಣ ಹೊಂದಿದ ಆರ್ಥಿಕ ವರ್ಗದವರು ಜನತೆಯ ಆಶೋತ್ತರಗಳನ್ನು ಪೂರೈಸುವಂತಿರಬೇಕು. ಈ ವರ್ಗದಲ್ಲಿ ಕೃಷಿಕರು, ಕಾರ್ಮಿಕರು, ವ್ಯಾಪಾರಿಗಳು, ಕಲಾಕಾರರು ಇರುತ್ತಾರೆ. ಇವರು ತಮ್ಮ ತಮ್ಮ ವೃತ್ತಿಗಳ ಮೂಲಕ ಸಮಾಜದ ಅಭಿವೃದ್ಧಿಗೆ ನೆರವಾಗುತ್ತಾರೆ. ರಾಷ್ಟ್ರ ರಕ್ಷಕರನ್ನು ಬಹಳ ಜಾಗರೂಕತೆಯಿಂದ ಆಯ್ಕೆ ಮಾಡಿ ಯೋಗ್ಯ ಶಿಕ್ಷಣವನ್ನು ಕೊಡಬೇಕು. ಧೈರ್ಯಶಾಲಿ ಹಾಗೂ ಬುದ್ಧಿವಂತ ಮಕ್ಕಳಿಗೆ ದೈಹಿಕ, ಮಾನಸಿಕ, ಬೌದ್ಧಿಕ, ನೈತಿಕ ಬೆಳವಣಿಗೆಗೆ ಅನುಕೂಲವಾಗುವಂತಹ ಶಿಕ್ಷಣವನ್ನು ಕೊಡಬೇಕಾಗುತ್ತೆ. ಈ ಮೇಲ್ಕಂಡ ವರ್ಗಗಳ ಜೊತೆಗೆ 4ನೆಯದಾಗಿ ಗುಲಾಮ ವರ್ಗದ ಬಗ್ಗೆ ವಿಶೇಷವಾಗಿ ಹೇಳಿಲ್ಲವಾದರೂ ಈ ವರ್ಗದ ಬಗ್ಗೆ ಉಲ್ಲೇಖ ಇದೆ. ಯುದ್ಧದಲ್ಲಿ ಸೆರೆಯಲ್ಲಿ ಹಿಡಿಯಲ್ಪಟ್ಟ ಅಪರಾಧಿಗಳೆಂದು ಪರಿಗಣಿಸಲ್ಪಟ್ಟವರು ಈ ವರ್ಗಕ್ಕೆ ಸೇರಿರುತ್ತಾರೆ. ಇವರನ್ನು ಮಾನವೀಯತೆಯಿಂದ ನೋಡ್ಕೊಳ್ಬೇಕಂತ ಪ್ಲೇಟೋ ಹೇಳ್ತಾನೆ. In addition to the above, there is a reference to slave class, although it does not specifically mention the slave class. Plato says that those who are captured in war and considered criminals belong to this category. 4ನೆಯದಾಗಿ ಆಸ್ತಿ ಮತ್ತು ಕುಟುಂಬದ ಸಮತಾವಾದ. ಆದರ್ಶ ರಾಜ್ಯದಲ್ಲಿ ಆಸ್ತಿ ಮತ್ತು ಕೌಟುಂಬಿಕ ಸಮತಾವಾದ ಇರಬೇಕೆಂದು ಪ್ಲೇಟೋ ಹೇಳ್ತಾನೆ. ಆಳುವ ವರ್ಗ ಮತ್ತು ಸೈನಿಕ ವರ್ಗದವರು ಇದನ್ನು ಅನುಸರಿಸಬೇಕು ಅಂತ ಹೇಳ್ತಾನೆ. ಪ್ಲೇಟೋನ ಸಮತಾವಾದವು ಆಧುನಿಕ ಸಮತಾವಾದಕ್ಕಿಂತ ಭಿನ್ನವಾಗಿದೆ. ಇವನ ಸಮತಾವಾದ ನ್ಯಾಯದ ಸಂಕೇತವಾಗಿದೆ. ಸಮತಾವಾದ ಸಕಾರಾತ್ಮಕವಾಗಿದ್ದು ಆದರ್ಶ ರಾಜ್ಯಕ್ಕೆ ಅವಶ್ಯಕವಾಗಿರುತ್ತದೆ. ಪ್ಲೇಟೋನ ಪ್ರಕಾರ ಕುಟುಂಬ ಮತ್ತು ಆಸ್ತಿ ಭ್ರಷ್ಟಾಚಾರದ ಪ್ರತೀಕವಾಗಿದೆ. ಆದ್ದರಿಂದ ಆಳುವ ಮತ್ತು ಸೈನಿಕ ವರ್ಗಗಳು ಇವುಗಳಿಂದ ದೂರ ಇರಬೇಕಂತ ಪ್ಲೇಟೋ ಹೇಳ್ತಾನೆ. ಆಸ್ತಿ ಮತ್ತು ಕುಟುಂಬ ಭ್ರಷ್ಟಾಚಾರದ ಪ್ರತೀಕವಾಗಿರೋದ್ರಿಂದ ಆಳುವ ಮತ್ತು ಸೈನಿಕ ವರ್ಗಗಳು ಈ ಎರಡರಿಂದ ದೂರ ಇರಬೇಕನ್ನೋದು ಪ್ಲೇಟೋರವರ ಅಭಿಪ್ರಾಯ. ಇದು ಆಸ್ತಿ ಮತ್ತು ಕುಟುಂಬದ ಸಮತಾವಾದಕ್ಕೆ ಸಂಬಂಧಪಟ್ಟಂತೆ ಅವನು ಹೇಳೋ ಅಭಿಪ್ರಾಯ. ಕಮ್ಯುನಿಸಮ್ ಆಫ್ ಪ್ರಾಪರ್ಟಿ ಆ್ಯಂಡ್ ಫ್ಯಾಮಿಲಿ ಆರ್ ವೈಸ್ ಕಮ್ಯುನಿಸಮ್. Plato asserts that in an ideal state there should be property and family communism. He said that the ruling class and the militia should follow this suit. Plato's communism differs from modern communism. His communism is a symbol of justice. Communism is positive and essential to the ideal state. According to Plato, family and property are symbolic of corruption. Plato therefore asserts that the ruling and militaristic classes must stay away from them. The ruling class and military should not possess property. Out of this, the first one is communism of property. The king and his soldiers should not own any home, land, money, gold, silver or other property. The king and soldiers. Those who rule like soldiers must live in camps. They must have created a state for the benefit of all the citizens, not for the benefit of one class.
ದೇ ಶುಡ್ ಈಟ್ ಟುಗೆದರ್ ಆ್ಯಂಡ್ ಸರ್ವ್ ಫುಡ್ ಟು ಆಲ್. ಆಸ್ತಿಯ ಸಮತಾವಾದ. ರಾಜ ಮತ್ತು ಸೈನಿಕರು ಮನೆ, ಭೂಮಿ, ಹಣ, ಬಂಗಾರ, ಬೆಳ್ಳಿ ಮತ್ತಿತರ ಆಸ್ತಿಯನ್ನು ಹೊಂದೋ ಹಾಗಿಲ್ಲ ಅರಸ ಮತ್ತು ಸೈನಿಕರು. ಸೈನಿಕರ ಹಾಗೆ ಆಳೋರು ಸಹ ಶಿಬಿರಗಳಲ್ಲಿ ವಾಸ ಮಾಡಬೇಕು, ಅರಸರು ಸಹ ಶಿಬಿರಗಳಲ್ಲಿ ವಾಸ ಮಾಡಬೇಕು. ತಾವು ಎಲ್ಲ ಪ್ರಜೆಗಳ ಸುಖಕ್ಕಾಗಿ ರಾಜ್ಯವನ್ನು ನಿರ್ಮಿಸಿದ್ದೇವೆಯೇ ಹೊರತು ಒಂದು ವರ್ಗದ ಹಿತಕ್ಕಾಗಿ ಅಲ್ಲ ಅಂತ ತಿಳಿದಿರಬೇಕು. ಅವರು ಎಲ್ಲರ ಜೊತೆಗೂಡಿ ಆಹಾರವನ್ನು ಸೇವಿಸಬೇಕು ಮತ್ತು ಎಲ್ಲರಿಗೂ ಆಹಾರವನ್ನು ಪೂರೈಸಬೇಕು. ಇದರಲ್ಲಿ ಕೌಟುಂಬಿಕ ಸಮತಾವಾದ 4ನೇ ಪಾಯಿಂಟಲ್ಲಿ. ರಾಜ್ಯದಲ್ಲಿ ಆಡಳಿತ ವರ್ಗದವರು ವಿವಾಹವಾಗಬಾರ್ದು, ಆದರೆ ಇತರರ ಜೊತೆ ಲೈಂಗಿಕ ಸಂಪರ್ಕ ಬೆಳೆಸಿಕೊಳ್ಳಲು ನಿರ್ಬಂಧ ಇರೋದಿಲ್ಲ. ಆಳುವವರಿಗೆ ಮತ್ತು ಸೈನಿಕರಿಗೆ ಪ್ಲೇಟೋ ಪತ್ನಿಯರ ಸಮತಾವಾದ ನಿರೂಪಿಸಿದ್ದಾನೆ. ಅವರು ಕುಟುಂಬ ಜೀವನವನ್ನು ಹೊಂದಿದ್ದರೆ ಅದು ನನ್ನದು, ಇದು ನಿನ್ನದು ಅನ್ನೋ ಭಾವನೆ ಅವರಲ್ಲಿ ಬರುತ್ತೆ. ಆದ್ದರಿಂದ ಅರಸನು ವಿಚಕ್ಷಣ ಗುಣವನ್ನು ಕಳೆದುಕೊಂಡು ಸ್ವಾರ್ಥಿ ಆಗಿಬಿಡ್ತಾನೆ. ಕುಟುಂಬ ಅರಸನ ಶತ್ರು ಆಗುತ್ತೆ. ಅರಸನು ತನ್ನ ರಾಷ್ಟ್ರವನ್ನೇ ತನ್ನ ಕುಟುಂಬ ಅಂತ ತಿಳ್ಕೋಬೇಕು. ಅವನಿಗೆ ತನ್ನದೇ ಆದ ಕುಟುಂಬ ಇದ್ದರೆ ರಾಜ್ಯದ ಪ್ರಜೆಗಳ ಯೋಗಕ್ಷೇಮವನ್ನೇ ಕಡೆಗಣಿಸಬಹುದು. ಕುಟುಂಬಕ್ಕೆ ಆಕರ್ಷಿತನಾಗುವ ಅರಸನು ತನ್ನ ಕಾರ್ಯಗಳನ್ನು ಮರೆಯಬಹುದು. ಆದುದರಿಂದ ಅವನು ವಿವಾಹ ಆಗಬಾರ್ದು ಅಂತ ಹೇಳ್ತಾನೆ ಪ್ಲೇಟೋ. ಆದರೆ ಅರಸನು ಇತರರ ಜೊತೆಗೆ ಲೈಂಗಿಕ ಸಂಪರ್ಕ ಹೊಂದಬಹುದು. ಇದರಿಂದ ಜನಿಸ್ತಕ್ಕಂಥ ಮಕ್ಕಳನ್ನು ರಾಜ್ಯವು ತನ್ನ ವಶಕ್ಕೆ ತೆಗೆದುಕೊಂಡು ಪೋಷಣೆ ಮಾಡಬೇಕು. ಆಗ ತಮ್ಮ ಮಕ್ಕಳು ಯಾರು ಅನ್ನೋದು ಆಳುವ ವರ್ಗಕ್ಕೆ ತಿಳಿಯೋದಿಲ್ಲ ಮತ್ತು ತಮ್ಮ ತಂದೆ ತಾಯಿ ಯಾರು ಅಂತ ಆ ಮಕ್ಕಳಿಗೂ ತಿಳಿಯೋದಿಲ್ಲ. ಆಳುವವರು ಸ್ವಂತ ಕುಟುಂಬ ಹೊಂದಿದ್ದರೆ ಪತ್ನಿ ಮತ್ತು ಮಕ್ಕಳ ಕಡೆಗೆ ಆಕರ್ಷಿತರಾಗಿ ರಾಜ್ಯದ ಆಡಳಿತ ಮತ್ತು ರಾಜ್ಯ ರಕ್ಷಣೆಯ ಜವಾಬ್ದಾರಿಯನ್ನು ಮರೆತೋಗೋ ಸಾಧ್ಯತೆ ಇರುತ್ತದೆ. ಅಲ್ಲದೆ ಅಧಿಕಾರದ ದುರುಪಯೋಗವೂ ಆಗುತ್ತದೆ ಅಂತ ಪ್ಲೇಟೋ ಕುಟುಂಬ ಮತ್ತು ಪತ್ನಿಯರ ಸಮತಾವಾದವನ್ನು ಸಮರ್ಥಿಸ್ತಾನೆ. ಒಳ್ಳೆ ಸಜೆಷನ್, ಆದರೆ ಅದು ಕಾರ್ಯಯೋಗ್ಯವಲ್ಲ ಅಂತ ಹೇಳ್ಬೋದು. ವೈವ್ಸ್ ಕಮ್ಯುನಿಸಮ್. ದ ರೂಲಿಂಗ್ ಕ್ಲಾಸ್ ಇನ್ ದ ಸ್ಟೇಟ್ ಶುಡ್ ನಾಟ್ ಗೆಟ್ ಮ್ಯಾರಿಡ್. However, there is no restriction on sexual contact with others. Plato exemplifies the egalitarianism of wives, the communism of wives for rulers and soldiers. If they have family life, then it is my feeling that this is yours, that is mine. This opinion may arise among themselves. If they have family life, then it is my from these, the king loses his intelligence and becomes selfish. The family becomes the king's enemy. The king must know his country and as his family. If he has his own family, he will being of a citizens of the state can be overlooked. The well-being of the citizens of the state can be overlooked. If he possesses his own family, then a king who is attracted to the family can forget his actions. So he should not get married, Plato said. However, the king can have sex with others. The children must be taken into custody and nurtured by the state. The ruling class will not know who their children are, and the children will not know who their father is. Plato asserted that the equality of family and wives, as the rulers had their own family, would attract the wife and children and forget the responsibility of state administration and state protection, as well as abuse of power. Misuse of power may be done when the king has his own family. ಪ್ಲೇಟೋನ ಆದರ್ಶ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ವಿಮರ್ಶೆನ ನೋಡೋದಾದರೆ, ಪ್ಲೇಟೋನ ಆದರ್ಶ ರಾಜ್ಯ ಕಾಲ್ಪನಿಕವಾದುದು, ವಾಸ್ತವಿಕತೆಯಿಂದ ದೂರವಾಗಿದೆ ಅಂತ ಹೇಳ್ಬೋದು. ಪ್ಲೇಟೋರವರ ತತ್ವಜ್ಞಾನಿ ಅರಸರ ಆಳ್ವಿಕೆಯನ್ನು ಟೀಕಿಸಲಾಗಿದೆ. ಏಕೆಂದರೆ ಎಲ್ಲ ಅಧಿಕಾರ ತತ್ವಜ್ಞಾನಿ ಅರಸನಿಗೆ ನೀಡಿದರೆ ಅವನು ನಿರಂಕುಶವಾಗಿ ವರ್ತಿಸಬಹುದು. ನಂಬರ್ 1. ನಂಬರ್ 2, ಮಾನವನ ಸ್ವಭಾವವನ್ನು 3 ವರ್ಗಗಳಲ್ಲಿ ವರ್ಗೀಕರಿಸಿ 3 ಬಗೆಯ ಕಾರ್ಯಗಳನ್ನು ಕೊಟ್ಟಿದ್ದು ಒಬ್ಬರು ಇನ್ನೊಬ್ಬರ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಅಂತ ಹೇಳಿರೋದನ್ನು ಆಧುನಿಕ ಜಗತ್ತು ಒಪ್ಪೋದಿಲ್ಲ. ಪ್ಲೇಟೋರವರ ಆಸ್ತಿಯ ಮತ್ತು ಪತ್ನಿಯರ ಸಮತಾವಾದವನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಪ್ಲೇಟೋ ತನ್ನ ಶಿಕ್ಷಣ ಪದ್ಧತಿಯಲ್ಲಿ ಆಳುವ ವರ್ಗಕ್ಕೆ ಉನ್ನತ ಶಿಕ್ಷಣ ದೊರೆಯುವಂತೆ ಮಾಡಿರುವುದನ್ನು ಒಪ್ಪಿಕೊಳ್ಳಲು ಸಾಧ್ಯ ಇಲ್ಲ. ಪ್ಲೇಟೋನ ಆದರ್ಶ ರಾಜ್ಯ ಪ್ರಜಾಪ್ರಭುತ್ವ ತತ್ವಗಳಿಗೆ ವಿರುದ್ಧವಾಗಿದೆ ಅಂತ ಟೀಕಿಸಲಾಗಿದೆ. ಪ್ಲೇಟೋರವರ ಚಿಂತನೆ ಪ್ರಗತಿಪರ ವಿಚಾರಗಳಿಗೆ ಸರಿಹೊಂದೋದಿಲ್ಲ. ಇತಿಹಾಸದಲ್ಲಿ ಈ ರೀತಿಯಾದ ಆದರ್ಶ ರಾಜ್ಯ ಮತ್ತು ರಾಜನನ್ನು ಕಾಣಲು ಸಾಧ್ಯವಿಲ್ಲ. ಇದು ಕೇವಲ ಕಾಲ್ಪನಿಕ ಅಂತ ಹೇಳ್ಬೋದು. ವಾಸ್ತವದಲ್ಲಿ ಇದು ಆಚರಣೆಗೆ ಬರುವ ಸಾಧ್ಯತೆ ತುಂಬ ಕಡಿಮೆ, ಆಗಲ್ಲ ಅಂತ ಹೇಳ್ಬೋದು. Criticism of the ideal state of Plato. The following critique can be asserted that Plato's ideal state is a fiction and is far from reality. The rule of Plato's philosopher kings is criticized because all authority is given to the philosopher king, then he may act arbitrarily, he may behave like despotically. The modern world does not accept the fact that human nature is classified into 3 categories and given 3 kinds of functions, that one should not interfere with
the work of another. It is not possible in modern world. Plato's equality of property and vice is impossible to tolerance. Plato offers higher education only for ruling class. It is also criticized. Plato's ideal state has been criticized as being contrary to democratic principles. Plato's thinking did not fit into progressive ideas. The ideal state and king of this kind of history cannot be seen. It is only fiction. Thank you. Thank you all.